ತುಂಬನೇ ಅದ್ಭುತವಾದ ಬೀಟ್ರೂಟ್ ಹಲ್ವಾ ಈ ರೀತಿಯಲ್ಲಿ ರೆಡಿಯಾಗಿದೆ. ತುಂಬನೇ ಆರೋಗ್ಯಕ್ಕೆ ಒಳ್ಳೆಯದಿದು. ರಕ್ತದ ಕೊರತೆ ಇದ್ದರೆ ಹಾಗೂ ಚರ್ಮದ ಕಾಂತಿಗಾಗಿ ಈ ಒಂದು ಬೀಟ್ರೂಟ್ ಹಲ್ವಾನ ಅಥವಾ ಯಾವುದೇ ರೀತಿಯಲ್ಲಿ ಬೀಟ್ರೂಟನ್ನು ಉಪಯೋಗಿಸಿದರೆ ತುಂಬನೇ ಒಳ್ಳೆಯದಾಗುತ್ತೆ. ನಮಸ್ತೆ ಎಲ್ಲರಿಗೂ. ಎಲ್ಲರನ್ನು ಸುಸಿಸ್ ಕಿಚನ್ಗೆ ಸ್ವಾಗತ ಮಾಡಿಕೊಂಡು ಇವತ್ತು ಅದ್ಭುತವಾದ ಅಡುಗೆ ಮಾಡ್ತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋದು ನೋಡೋಣ. ನಾನು ಮಾಡುವ ಅಡುಗೆಗಳು ನಿಮಗೆ ಇಷ್ಟ ಆಗ್ತಿದ್ರೆ ದಯಮಾಡಿ ಲೈಕ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಹೆಚ್ಚು ಶೇರ್ ಮಾಡಿ, ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಇವತ್ತು ನಾವು ಚರ್ಮದ ಹೊಳಪಿಗಾಗಿ ಮತ್ತು ರಕ್ತವನ್ನು ಹೆಚ್ಚಿಸಲು 2 ಬೀಟ್ರೂಟಿಂದ ಒಂದು ಒಳ್ಳೆ ಹಲ್ವಾನ ಮಾಡ್ಕೊಳ್ಳೋಣ. ತುಂಬಾ ಚೆನ್ನಾಗಾಗುತ್ತೆ. ನಿಮಗೆ ಒಂದೇ ಸಾಕಿದರೆ ಒಂದೇ ತೊಗೊಳ್ಳಿ. ನಾನಿಲ್ಲಿ 2 ಮಾಡ್ಕೊಳ್ತಾ ಇದ್ದೀನಿ. ನೀಟಾಗಿ ಸಿಪ್ಪೆ ಹೆರ್ಕೊಂಡು ಕಟ್ ಮಾಡ್ಕೊಳ್ಳೋಣ. ಈ ರೀತಿಯಲ್ಲಿ ಸಣ್ಣ ಸಣ್ಣದಾದ ಪೀಸಸನ್ನು ಕಟ್ ಮಾಡ್ಕೊಳ್ಬೇಕು. ಇದನ್ನು 1 ಗ್ಲಾಸಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ನೈಸಾಗಿ ರುಬ್ಕೊಂಡು ರಸ ತಗೊಳ್ಬೇಕು. ನೀರೊಂದು 1.5 ಕಪ್ ಅಷ್ಟೇ ಹಾಕ್ಕೊಳ್ಬೋದು. ನಾನು 2 ಬೀಟ್ರೂಟ್ ಅಳತೆಗೆ ಹೇಳ್ತಾ ಇರೋದು. ನೀವು 1 ತೊಗೊಂಡ್ರೆ ಒಂದೇ ಸಾಕಾಗುತ್ತೆ. ಒಂದು ಮಿಕ್ಸಿ ಜಾರನ್ನು ತಗೊಂಡು ಕಟ್ ಮಾಡಿದ ಬೀಟ್ರೂಟ್ ಪೀಸಸನ್ನು ಹಾಕ್ಕೊಳ್ಳೋಣ. ನೈಸಾಗಿ ರುಬ್ಕೊಳ್ಬೇಕು. ನೀರು ಸೇರಿಸ್ಕೊಳ್ಳೋಣ. ಒಂದು ಬೌಲ್ ಇಟ್ಕೊಂಡು ಒಂದು ಸ್ಟ್ರೈನರ್ ಇಟ್ಕೊಂಡು ಚೆನ್ನಾಗಿ ಸೋಸ್ಕೊಳ್ಳೋಣ. 2 ಬಾರಿ ಸೋಸ್ಕೊಳ್ಬೇಕು. ಇದನ್ನು ಜ್ಯೂಸ್ ಮಾಡಿ ಕುಡಿದ್ರೂ ಕೂಡ ತುಂಬಾ ಒಳ್ಳೆಯದಾಗುತ್ತೆ. ಚಂದ ಸೋಸ್ಕೊಳ್ಳೋಣ. ಸಕ್ಕರೆ ಆ್ಯಡ್ ಮಾಡಿ ಮಾಡುವಂಥದ್ದು ಇಲ್ಲ. ಇವತ್ತು ನಾನು ಬೆಲ್ಲ ಹಾಕಿ ಮಾಡ್ಕೊಳ್ತಾ ಇದ್ದೀನಿ. ಇನ್ನೊಂದು ಸ್ವಲ್ಪ ಜಾರು ತೊಳೆದು ಇದರ ಮೇಲೆ ನೀರು ಸೇರಿಸ್ಕೊಳ್ಳೋಣ. ಬೀಟ್ರೂಟನ್ನು ಯಾವ ರೀತಿಯಲ್ಲಿ ಸೇವಿಸಿದ್ರೂ ತುಂಬಾ ಒಳ್ಳೆಯದು. ಜ್ಯೂಸ್ ಆಗಿರ್ಬೋದು, ಪಲ್ಯ ಆಗಿರ್ಬೋದು, ಲಡ್ಡು ಕೂಡ ಮಾಡ್ಬೋದು. ತುಂಬಾ ಚೆನ್ನಾಗಾಗುತ್ತೆ. ಅಥವಾ ಹಲವು ರೀತಿಯಲ್ಲಿ ಆಗಿರ್ಬೋದು. ಮಕ್ಕಳಿಗೆಲ್ಲ ಕೊಟ್ಟರೆ ತುಂಬಾ ಒಳ್ಳೆಯದಿದು. ರಕ್ತಹೀನತೆ ಕೊರತೆ ಇರುತ್ತಲ್ಲ, ಅವರು ಕೂಡ ಇದನ್ನು ವಾರಕ್ಕೆ 1 ಸಲ ಆದರೂ ಜ್ಯೂಸ್ ಮಾಡಿ ಕುಡಿದ್ರೆ ತುಂಬಾ ಒಳ್ಳೆಯದಾಗುತ್ತೆ. ಈ ರೀತಿಯಲ್ಲಿ ಚೆನ್ನಾಗಿ ಹಿಂಡಿ ಇದರ ಜ್ಯೂಸ್ ತಗೊಂಡ್ರೆ ಆಯಿತು. ನನಗೆ ಸಾಧಾರಣ ಒಂದು 2 ಕಪ್ಪಷ್ಟು ನೀರು ಸಿಕ್ಕಿದೆ. ಇದನ್ನು ಅಳತೆ ಮಾಡಿ ಕೂಡ ಹಾಕ್ಕೊಳ್ಬೋದು. ಯಾವ ಪಾತ್ರೆಯಲ್ಲಿ ನಾವು ಹಲ್ವಾ ಮಾಡ್ಕೊಳ್ತೀವಿ ಆ ಪಾತ್ರೆಯನ್ನೇ ಮತ್ತೊಮ್ಮೆ ಶೋಧಿಸಿ ಹಾಕ್ಕೊಳ್ಳೋಣ. ಅಳತೆ ಮಾಡಿ ಹಾಕ್ಕೊಳ್ಳೋಣ. ಒಂದು ಕಪ್ ಅಳತೆ ತಗೊಳ್ಳಿ. ಈ ಕಪ್ಪಲ್ಲಿ 3 ಕಪ್ಪಷ್ಟು ನೀರು ಸೇರಿಸ್ಕೊಳ್ತೀನಿ ನಾನು. ಯಾಕೆಂತೇಳಿದರೆ ಬೆಲ್ಲ ಎಲ್ಲ ಹಾಕ್ಕೊಳ್ಳುವಾಗ ಈಸಿ ಆಗುತ್ತೆ. ಬೆಲ್ಲ ಮತ್ತು ಕಾರ್ನ್ಫ್ಲೋರ್ ಹಾಕ್ಕೊಳ್ಳೋಕ್ಕೆ. ಜಾಸ್ತಿ ಸ್ವೀಟ್ ಏನು ಬೇಡ. ಯಾಕೆಂತ ಹೇಳಿದರೆ ಬೀಟ್ರೂಟಲ್ಲಿ ಕೂಡ ಸಾಕಷ್ಟು ಸಿಹಿ ಇರುತ್ತೆ. ಹಾಗಾಗಿ 3 ಕಪ್ಪಷ್ಟು ಸೇರಿಸ್ಕೊಳ್ತೀನಿ. ಯಾವ ಕಪ್ಪಲ್ಲಿ ನಾನು ಬೀಟ್ರೂಟ್ ನೀರು ತೊಗೊಳ್ಳೋಕ್ಕೆ ಯೂಸ್ ಮಾಡಿದೆ ಸೇಮ್ ಒಂದು ಕಪ್ಪಲ್ಲಿ 1 ಕಪ್ಪಷ್ಟು ಬೆಲ್ಲನ ಕುಟ್ಟಿ ಇಟ್ಕೊಂಡಿದ್ದೀನಿ. ನೀವು ತುರಿದಾದರೂ ಇಟ್ಕೊಳ್ಬೋದು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಬೆಲ್ಲ ತೊಗೊಂಡ ಕಪ್ಪಲ್ಲೇ ಒಂದು 3/4 ಕಪ್ಪಷ್ಟು ಕಾರ್ನ್ಫ್ಲೋರನ್ನು ಸೇರಿಸ್ಕೊಳ್ಳೋಣ. ಚೆಂದ ಗಂಟಿಲ್ಲದ ಹಾಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಹಲ್ವಾ ಹಾಕ್ಕೊಳ್ಳೋಕ್ಕೆ ಈ ರೀತಿಯಲ್ಲಿ ತುಪ್ಪ ಸವರಿ ಒಂದು ಟ್ರೇ ಆಗಿರ್ಬೋದು, ಅಥವಾ ಸ್ಟೀಲ್ ಡಬ್ಬಗಳು ಯಾವುದಾದ್ರೂ ಆಗಿರ್ಬೋದು, ಅಥವಾ ಈ ರೀತಿಯ ಗಾಜಿನ ಯಾವುದಾದ್ರೂ ಒಂದು ಪೀಸಸ್ ಇದ್ದರೆ ಅದಕ್ಕೆ ಹಾಕಿ ಇಟ್ಟರೆ ಚೆನ್ನಾಗಾಗುತ್ತೆ. ಸ್ಕ್ವೇರ್ ಶೇಪಲ್ಲಿದ್ದರೆ ಇನ್ನೂ ಒಳ್ಳೆಯದು. ಸ್ವಲ್ಪ ಕಟ್ ಮಾಡಿದ ಗೋಡಂಬಿ ಮತ್ತು ಬಾದಾಮನ್ನು ಸೇರಿಸ್ಕೊಳ್ಳೋಣ.
ಆಲ್ರೆಡಿ ಒಲೆ ಮೇಲೆ ಇಟ್ಕೊಂಡಿದ್ದೀನಿ ನಾನು. ನಿಧಾನ ಉರಿಯಲ್ಲಿ ಬೇಯಿಸ್ಕೊಳ್ಬೇಕು. ಕಾರ್ನ್ಫ್ಲೋರ್ ಅಲ್ಲ, ಬೇಗ ಗಟ್ಟಿ ಆಗೋಗುತ್ತೆ. ಹಾಗಾಗಿ ಈ ನೀರು ಬಿಸಿ ಆಗೋವರೆಗೆ ಹೈ ಫ್ಲೇಮ್ ಇರಲಿ, ಆಮೇಲಿಂದ ಕಡಿಮೆ ಮಾಡಿಕೊಳ್ಬೇಕು. ಕೈ ಬಿಡದೆ ತಿರುಗಿಸ್ತಾನೆ ಇರಬೇಕು. ಮಾಡೋದು ತುಂಬ ಸುಲಭ. ಸ್ವಲ್ಪ ಸಾಲ್ಟ್ ಪೌಡರ್ ಮತ್ತು ಒಂದು 1/4 ಚಮಚದಷ್ಟು ಏಲಕ್ಕಿ ಪೌಡರ್ನ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರದಲ್ಲಿ ಸ್ಟಾರ್ಟ್ ಆಗುತ್ತೆ. ಈ ಹದದಲ್ಲಿ ಗಟ್ಟಿ ಆಗುವಾಗ ಒಂದು 2 ಚಮಚದಷ್ಟು ತುಪ್ಪ ಸೇರಿಸ್ಕೊಳ್ಳೋಣ. ತುಪ್ಪ ಎಲ್ಲ ಚೆನ್ನಾಗಿ ಅಬ್ಸರ್ವ್ ಆಗಬೇಕು. ತುಪ್ಪ ಹಾಕಿದ ಮೇಲೆ ನೋಡಿ, ನಮ್ಮ ಹಲ್ವಾ ಮೀರಿ ಮಿಂಚ್ತಾ ಇದೆ. ತುಂಬಾ ಚೆನ್ನಾಗಾಗುತ್ತೆ. ಜಾಸ್ತಿನೂ ಬೇಡ, ತುಪ್ಪ ಒಂದು 2ರಿಂದ 3 ಚಮಚ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಈ ಹದದಲ್ಲಿ ನಮ್ಮ ಹಲ್ವಾ ಬೇಯುವಾಗ 1 ಚಮಚದಷ್ಟು ಕಟ್ ಮಾಡಿದ ಬಾದಾಮು, 1 ಚಮಚದಷ್ಟು ಕಟ್ ಮಾಡಿದ ಗೋಡಂಬಿಯನ್ನು ಸೇರಿಸ್ಕೊಂಡು ಚೆಂದ ಮಿಕ್ಸ್ ಮಾಡ್ಕೊಳ್ಳೋಣ. ನೀವು ಬಿಳಿ ಎಳ್ಳು ಕೂಡ ಹಾಕ್ಕೊಳ್ಬೋದು, ಅಥವಾ ನಿಮಗೆ ಇನ್ನಿತರ ಯಾವುದೇ ಡ್ರೈ ಫ್ರೂಟ್ಸ್ ಇಷ್ಟ ಇದ್ದರೆ ಅದನ್ನು ಕೂಡ ನೀವು ಆ್ಯಡ್ ಮಾಡಿ ಮಾಡ್ಕೊಳ್ಬೋದು. ನಮ್ಮ ಬೀಟ್ರೂಟ್ ಹಲ್ವಾ ನೋಡಿ ಚೆನ್ನಾಗಿ ಕಲರ್ ಚೇಂಜ್ ಆಗಿ ರೆಡಿಯಾಗಿದೆ. ಇವಾಗ ನಾವು ರೆಡಿ ಮಾಡಿ ಇಟ್ಕೊಂಡಿದ್ದ ಪ್ಲೇಟಿಗೆ ಸೇರಿಸ್ಕೊಳ್ಳೋಣ. ಈ ರೀತಿಯಲ್ಲಿ ರೆಡಿಯಾಗಿರಬೇಕು. ಕಂಪ್ಲೀಟಾಗಿ ತಣ್ಣಗಾದ ಮೇಲೆ ಕಟ್ ಮಾಡಿಕೊಳ್ಳುವಂಥದ್ದು. ಚೆನ್ನಾಗಿ ಸೆಟ್ ಮಾಡ್ಕೊಳ್ಳೋಣ. ಫೈನಲ್ ಆಗಿ ನಮ್ಮ ಹಲ್ವಾ ತಣ್ಣಗಾಗಿ ರೆಡಿಯಾಗಿದೆ. ಸೈಡಿಂದ ಬಿಡಿಸ್ಕೊಂಡು ಇದರಲ್ಲೇ ಕಟ್ ಮಾಡ್ಕೊಳ್ಬೋದು. ಯಾವ ಆಕಾರ ಬೇಕೋ ಆ ಆಕಾರದಲ್ಲಿ ಕಟ್ ಮಾಡ್ಕೊಳ್ಳೋಣ. ದಪ್ಪ ದಪ್ಪ ಪೀಸ್ ಕೂಡ ಕಟ್ ಮಾಡ್ಕೊಳ್ಬೋದು, ತೀರಾ ಸಣ್ಣದಾಗಿ ಕೂಡ ಕಟ್ ಮಾಡ್ಕೊಳ್ಬೋದು. ಈ ರೀತಿಯಲ್ಲಿ ತುಂಬನೇ ಅದ್ಭುತವಾದ ಬೀಟ್ರೂಟ್ ಹಲ್ವಾ ಈ ರೀತಿಯಲ್ಲಿ ರೆಡಿಯಾಗಿದೆ. ತುಂಬನೇ ಆರೋಗ್ಯಕ್ಕೆ ಒಳ್ಳೆಯದಿದು. ರಕ್ತದ ಕೊರತೆ ಇದ್ದರೆ ಹಾಗೂ ಚರ್ಮದ ಕಾಂತಿಗಾಗಿ ಈ ಒಂದು ಬೀಟ್ರೂಟ್ ಹಲ್ವಾನ ಅಥವಾ ಯಾವುದೇ ರೀತಿಯಲ್ಲಿ ಬೀಟ್ರೂಟನ್ನು ಉಪಯೋಗಿಸಿದರೆ ತುಂಬನೇ ಒಳ್ಳೆಯದಾಗುತ್ತೆ. ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸ್ ಸಾಕು, ತುಂಬ ಬೇಗನೆ ಮಾಡ್ಕೊಳ್ಬೋದು, ಅಷ್ಟೇ ರುಚಿಯಾಗಿರುತ್ತೆ. ನೀವೊಮ್ಮೆ ಈ ರೆಸಿಪಿಯನ್ನು ಟ್ರೈ ಮಾಡಿ ಹೇಗಿತ್ತು ನನಗೆ ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ. ಹಾಗೆ ನಾನು ಮಾಡುವ ಅಡುಗೆಗಳು ನಿಮಗೆ ಇಷ್ಟ ಆಗ್ತಿದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಹೆಚ್ಚು ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆ ಲೈಕ್ ಮಾಡಿಕೊಂಡು ವಿಡಿಯೋ ವಾಚ್ ಮಾಡಿ. ಮುಂದೆ ಅದ್ಭುತವಾದ ಹೊಸ ಅಡುಗೆಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ತುಂಬ ಹೃದಯದ ಧನ್ಯವಾದಗಳು.